ಕನ್ನಡದ ನಿರ್ದೇಶಕ ಬ್ರಹ್ಮ ಎಸ್.ಆರ್. ಪುಟ್ಟಣ್ಣ ಕಣಗಾಲ್ ಅವರ ಶಿಷ್ಯರಾಗಿ ತಮಿಳು ಚಿತ್ರರಂಗದಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿದವರು ಭಾರತಿ ರಾಜ ಅವರು. ಕೆಲವು ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಭಾರತಿ ರಾಜ ಅವರನ್ನ ಕುರಿತಂತೆ ಅವರ ಗೌರವಾರ್ಥ ಕೆಲವು ದಿನಗಳ ಹಿಂದೆ ಅವರನ್ನ ಕುರಿತಂತೆ ಒಂದು ಸಂಚಿಕೆಯನ್ನ ಪ್ರಸಾರ ಮಾಡಿದ್ವಿ. ಆದರೆ ದುರದೃಷ್ಟವಶಾತ್ ನಿನ್ನೆ ಅಂದರೆ 2026 ಜೂನ್ 10ನೇ ತಾರೀಕು ಹೃದಯಾಘಾತದಿಂದ ಭಾರತಿ ರಾಜ ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ. ಅವರ ಸ್ಮರಣಾರ್ಥ ಶ್ರದ್ಧಾಂಜಲಿ ರೂಪಕವಾಗಿ ಈ ಸಂಚಿಕೆಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಸಂಪ್ರದಾಯವನ್ನು ಆರಂಭ ಮಾಡಿದವರು ಪುಟ್ಟಣ್ಣ ಕಣಗಾಲ್ ಅವರು. ಹಾಗಾಗಿ ಅವರನ್ನು ನಾವು ಚಿತ್ರಬ್ರಹ್ಮ ಅಂತ ಕರಿತೀವಿ. ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತೀವಿ. ಪ್ರತಿಯೊಂದು ಚಿತ್ರರಂಗದಲ್ಲೂ ಒಂದು ಸಂಪ್ರದಾಯವನ್ನು ಮುರಿದು ಹೊಸ ಹಾದಿಯಲ್ಲಿ ಸಾಗುವಂಥ ನಿರ್ದೇಶಕರುಗಳು ಇರ್ತಾರೆ. ಪುಟ್ಟಣ್ಣ ಕಣಗಾಲ್ ಅವರ ರೀತಿಯಲ್ಲಿಯೇ ತಮಿಳು ಚಿತ್ರರಂಗದಲ್ಲಿ ಒಂದು ಹೊಸ ಹಾದಿಯನ್ನು ತುಳಿದವರು ಕೆ. ಬಾಲಚಂದರ್ ಅವರು. ಅವರ ನಂತರದ ದಿನಗಳಲ್ಲಿ ಆ ಒಂದು ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋದವರು ಭಾರತಿ ರಾಜ, ಭಾಗ್ಯರಾಜ್, ಬಾಲು ಮಹೇಂದ್ರ, ಹೀಗೆ ಇನ್ನೂ ಅನೇಕ ನಿರ್ದೇಶಕರುಗಳು. ಅವರ ಪೈಕಿ ಭಾರತಿ ರಾಜ ಅವರನ್ನು ಕುರಿತಂತೆ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 1941ನೇ ಇಸ್ವಿ ಜುಲೈ 17ನೇ ತಾರೀಕು ಮಧುರೈ ಬಳಿಯ ಅಲ್ಲಿ ನಗರಂನಲ್ಲಿ ಜನಿಸಿದ ಭಾರತಿ ರಾಜ ಅವರ ಮೂಲ ಹೆಸರು ಚಿನ್ನಸ್ವಾಮಿ ಪೆರಿಯ ಮಾಯಾ ಥೇವರ್. ಚಲನಚಿತ್ರ ರಂಗಕ್ಕೆ ಬಂದ ಮೇಲೆ ಅವರು ಭಾರತಿ ರಾಜ ಅಂತ ತಮ್ಮ ಹೆಸರನ್ನು ಬದಲಾಯಿಸ್ಕೋತಾರೆ. ಮೊದಲಿಗೆ ಅವರು ಚಲನಚಿತ್ರ ಕ್ಷೇತ್ರದಲ್ಲಿ ಪರಿಣತಿಯನ್ನು ಪಡೆದಿದ್ದು ಕಾಕತಾಳೀಯವಾಗಿ ನಮ್ಮ ಕನ್ನಡದ ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರ ಕೈ ಕೆಳಗೆ. ಅದಾದ ಮೇಲೆ ತೆಲುಗಿನ ಪಿ. ಪುಲ್ಲಯ್ಯ ಅವರ ಕೈ ಕೆಳಗೆ ಕೂಡ ಕೆಲಸ ಮಾಡ್ತಾರೆ. ಮಲಯಾಳಂನ ಎಂ. ಕೃಷ್ಣನ್ ನಾಯರ್ ಅವರ ಗರಡಿಯಲ್ಲಿ ಪಳಗ್ತಾರೆ. ತಮ್ಮ ತಮಿಳಿನವರೇ ಆದಂಥ ಎ. ಜಗನ್ನಾಥನ್ ಅವರ ಕೈ ಕೆಳಗೂ ಕೆಲಸವನ್ನು ಮಾಡ್ತಾರೆ. ಹೀಗೆ ದಕ್ಷಿಣ ಭಾರತದ ಪ್ರಮುಖ 4 ಭಾಷೆಗಳ ದೊಡ್ಡ ದೊಡ್ಡ ನಿರ್ದೇಶಕರ ಕೈ ಕೆಳಗೆ ಕೆಲಸವನ್ನು ಕಲಿತಂಥ ಭಾರತಿ ರಾಜ ಅವರು ಸ್ವತಂತ್ರ ನಿರ್ದೇಶಕರಾಗಿದ್ದು 1977ರಲ್ಲಿ. ಅಭಿನಯ, ನಿರ್ದೇಶನ, ಬರವಣಿಗೆ ಹೀಗೆ ಚಲನಚಿತ್ರ ಕ್ಷೇತ್ರಕ್ಕೆ ಅಗತ್ಯವಾದಂಥ ಅನೇಕ ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ಸಾಧಿಸಿದಂಥ ಭಾರತಿ ರಾಜ ಅವರಿಗೆ ಮೊದಲಿಗೆ ಒಂದು ಗ್ರಾಮೀಣ ಕಥೆಯನ್ನು ತೆರೆಗೆ ತರಬೇಕು ಅಂತ ಹೇಳಿ 16 ವಯಸ್ಸಿನಲ್ಲೇ ಚಿತ್ರದ ಕಥೆಯನ್ನು ಸಿದ್ಧ ಮಾಡ್ಕೋತಾರೆ. ಮೊದಲಿಗೆ ಆ ಚಿತ್ರವನ್ನು NFDCಯ ನೆರವಿನೊಂದಿಗೆ ಕಪ್ಪು ಬಿಳುಪಿನಲ್ಲಿ ಒಂದು ಹೊಸ ಅಲೆಯ ಸಿನಿಮಾ ಆಗಿ ತೆರೆಯ ಮೇಲೆ ತರಬೇಕು ಅಂತ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಹೋಗ್ತಾ ಹೋಗ್ತಾ ಅದು ಕಮಲ್, ರಜನಿ, ಶ್ರೀದೇವಿ ಅವರಂಥ ಅವತ್ತಿನ ಬೇಡಿಕೆಯ ನಟರ ಒಂದು ತಾರಾಗಣದೊಂದಿಗೆ ಬಣ್ಣದಲ್ಲಿ ಒಂದು ಅದ್ಭುತ ಚಿತ್ರವಾಗಿ ಮೂಡಿ ಬರುತ್ತೆ. ಕಮರ್ಷಿಯಲ್ ಆಗಿ ಕೂಡ ಯಶಸ್ಸನ್ನು ಕಾಣುತ್ತೆ. ಇವತ್ತಿಗೂ ತಮಿಳು ಚಿತ್ರರಂಗದ ಇತಿಹಾಸವನ್ನು ಬರೆಯುವಾಗ 16 ವಯಸ್ಸಿನಲ್ಲೇ ಚಿತ್ರ ಒಂದು ಮೈಲಿಗಲ್ಲು ಅಂತ ಪರಿಗಣಿಸಲಾಗುತ್ತೆ. ಅದು ಭಾರತಿ ರಾಜ ಅವರ ತಾಕತ್ತು. ಮುಂದೆ ಕೂಡ ಅವರು ಸಾಕಷ್ಟು ವರ್ಷಗಳ ಕಾಲ ಆ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಹಾದಿಯಲ್ಲಿ ನಡೆದಿದ್ದಾರೆ. ಅದರ ಒಂದು ಪರಿಚಯವನ್ನು ಈಗ ಮಾಡಿಕೊಡ್ತಾ ಇದ್ದೀನಿ. ನೋಡಿ, 1977ರಲ್ಲಿ 16 ವಯಸ್ಸಿನಲ್ಲೇ ಅಂದರೆ 16ನೇ ವಯಸ್ಸಿನಲ್ಲಿ ಎನ್ನುವ ಚಿತ್ರವನ್ನು ತೆರೆಗೆ ತರುವಾಗ ಅವರಿಗೆ 36 ವರ್ಷ ವಯಸ್ಸಾಗಿತ್ತು. ಅದರ ಮರು ವರ್ಷವೇ ಮತ್ತೊಂದು ಹಳ್ಳಿಯ ಸಬ್ಜೆಕ್ಟನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಅದು ಕಿಳಕ್ಕೆ ಪೋಗುಂ ರೈಲ್. ಆ ಚಿತ್ರ ಕೂಡ ಕಮರ್ಷಿಯಲ್ ಆಗಿ ಯಶಸ್ಸನ್ನು ಕಾಣುತ್ತೆ. ಹೀಗೆ ಮೇಲಿಂದ ಮೇಲೆ 2 ಚಿತ್ರಗಳು ಯಶಸ್ಸನ್ನು ಕಂಡಾಗ ಟೀಕಾಕಾರರು ಏನಾದರೂ ಮಾತಾಡಲೇಬೇಕಲ್ಲ. ಪುಟ್ಟಣ್ಣ ಕಣಗಾಲ್ ಅವರ ವಿಚಾರದಲ್ಲಿ ಕನ್ನಡದಲ್ಲಿ ಟೀಕಾಕಾರರು ಹೇಗೆ ಮಾತಾಡಿದ್ರು, ನಿಮಗೆ ನಾಯಕಿ ಪ್ರಧಾನ ಚಿತ್ರಗಳನ್ನು ಮಾತ್ರ ಗೆಲ್ಲಿಸೋದಕ್ಕೆ ಗೊತ್ತಿದೆ, ನಾಯಕ ಪ್ರಧಾನ ಚಿತ್ರಗಳನ್ನು ನೀವು ಮಾಡಲ್ಲ ಅಂತ ಹೇಳಿ ನಾಗರಹಾವು ಚಿತ್ರದ ಹುಟ್ಟಿಗೆ ಕಾರಣರಾಗ್ತಾರೋ, ಹಾಗೆ ತಮಿಳಿನಲ್ಲಿ ಕೂಡ ಭಾರತಿ ರಾಜ ಅಂದರೆ ಅವರು ಹಳ್ಳಿ ಸಬ್ಜೆಕ್ಟನ್ನೇ ತಗೊಳ್ಳೋದು ಅಂತ. ಆದರೆ ಭಾರತಿ ರಾಜ ಅವರು ತಮ್ಮ ತಾಕತ್ತು ಏನು ಅನ್ನೋದನ್ನು 1978ರಲ್ಲಿ ತಮ್ಮ 3ನೇ ಚಿತ್ರ ಸಿಗಪ್ಪು ರೋಜಾಕ್ಕಳ್ ಆ ಚಿತ್ರದಲ್ಲಿಯೇ ಸಾಬೀತುಪಡಿಸ್ತಾರೆ. ಕಮಲ ಹಾಸನ್, ಶ್ರೀದೇವಿ ತಾರಾಗಣದ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್.
ಹಾಲಿವುಡ್ ಮಾದರಿಯಲ್ಲಿ ತೆರೆಗೆ ಬಂದಂಥ ಒಂದು ಚಿತ್ರ. ಎಲ್ಲಿಯ 16 ವಯದಿನಿಲೆ, ಎಲ್ಲಿಯ ಕಿಳಕ್ಕೆ ಪೋಗುಂ ರೈಲ್, ಎಲ್ಲಿಯ ಸಿಗಪ್ಪು ರೋಜಾಕಳ್ ಅಂತ ಟೀಕಾಕಾರರೇ ಹುಬ್ಬೇರುವ ಹಾಗೆ ತಮ್ಮ ಒಂದು ಪ್ರತಿಭೆಯನ್ನು ಸಾಬೀತುಪಡಿಸ್ತಾರೆ. 4 ಭಾಷೆಯ ನಿರ್ದೇಶಕರ ಕೈ ಕೆಳಗೆ ಕೆಲಸ ಮಾಡಿದ್ರಿಂದಾಗಿ ಆರಂಭದ 3 ಚಿತ್ರಗಳು ಯಶಸ್ಸನ್ನು ಕಂಡಿದ್ದರಿಂದಾಗಿ ಭಾರತಿ ರಾಜ ಅವರಿಗೆ ತಮಿಳು ಅಲ್ಲದೆ ಬೇರೆ ಭಾಷೆಯಲ್ಲೂ ಸಹ ಬೇಡಿಕೆಗಳು ಬರ್ತಾ ಹೋಗುತ್ತೆ. 1979ರಲ್ಲಿ ಅವರು ತಮ್ಮದೇ 16 ವಯದಿನಿಲೆ ಚಿತ್ರವನ್ನು ಹಿಂದಿಯಲ್ಲಿ ಸೋಲ್ವಾ ಸಾವನ್ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ. ಅದೇ ವರ್ಷ ಪುದಿಯ ವಾರ್ಪುಗಳು ಹಾಗೂ ನಿರಂ ಮಾರಾದ ಪೂಕ್ಕಳ್ ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ. ಅದರ ಮರು ವರ್ಷ ಅಂದರೆ 1980ರಲ್ಲಿ ಅವರು ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಪುದಿಯ ವಾರ್ಪುಗಳು ತಮಿಳು ಚಿತ್ರವನ್ನು ತೆಲುಗಿನಲ್ಲಿ ಕೊತ್ತ ಜೀವಿತಂ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ. ಆ ಚಿತ್ರ ಶ್ರೇಷ್ಠ ಚಿತ್ರ ಎನ್ನುವ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆಯುತ್ತೆ. ಆಂಧ್ರ ಸರ್ಕಾರ ಕೊಡಮಾಡುವ ನಂದಿ ಪ್ರಶಸ್ತಿಯನ್ನು ಕೂಡ ಪಡೆಯುತ್ತೆ. ಸಿಗಪ್ಪು ರೋಜಾಕಳ್ ಚಿತ್ರ ಹಿಂದಿಯಲ್ಲಿ ರೆಡ್ ರೋಸ್ ಎನ್ನುವ ಹೆಸರಿನಲ್ಲಿ ರೀಮೇಕ್ ಆದಾಗ ಅದನ್ನು ಕೂಡ ಭಾರತಿ ರಾಜ ಅವರೇ ನಿರ್ದೇಶನ ಮಾಡ್ತಾರೆ. ಅವತ್ತು ದೇಶದ ಒಬ್ಬ ಹಾರ್ಟ್ ಥ್ರೋಬ್ ಎನಿಸಿದ್ದಂಥ ನಾಯಕ ನಟ ರಾಜೇಶ್ ಖನ್ನಾ ಅವರನ್ನು ನಿರ್ದೇಶನ ಮಾಡ್ತಾರೆ. ತಮ್ಮ ಗುರು ಪುಟ್ಟಣ್ಣ ಕಣಗಾಲ್ ಅವರ ರೀತಿಯಲ್ಲಿಯೇ ಭಾರತಿ ರಾಜ ಅವರು ಕೂಡ ಯಾವತ್ತಿಗೂ ಕಥೆಯನ್ನು ಮುಖ್ಯವಾಗಿ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದರೆ ಹೊರತು ನಾಯಕ ನಟರನ್ನಲ್ಲ. ಅವರ ಚಿತ್ರ ಜೀವನವನ್ನು ನೋಡಿದರೆ ಎಷ್ಟೋ ಜನ ಹೊಸ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗೂ ಆ ಚಿತ್ರಗಳನ್ನು ಗೆಲ್ಲಿಸಿದ್ದಾರೆ. ಹಾಗಂತ ಅವರು ಖ್ಯಾತನಾಮರ ಜೊತೆಯಲ್ಲಿ ಕೆಲಸ ಮಾಡಲಿಲ್ಲ ಅಂತಲ್ಲ. 1985ರಲ್ಲಿ ಶಿವಾಜಿ ಗಣೇಶನ್ ಅವರನ್ನು ಇಟ್ಕೊಂಡು ಮೊದಲ ಮರ್ಯಾದೆ ಎನ್ನುವ ಒಂದು ವಿಶಿಷ್ಟವಾದ ಕಥಾನಕವನ್ನು ತೆರೆಯ ಮೇಲೆ ತರ್ತಾರೆ. ನೋಡಿ, ಸಾಮಾನ್ಯವಾಗಿ ಪ್ರೇಮ ಕಥೆಗಳಲ್ಲಿ ಪ್ರೇಮಿಗಳು ಬೇರೆ ಬೇರೆ ಜಾತಿಯವರಾಗಿರ್ತಾರೆ, ಬೇರೆ ಬೇರೆ ಅಂತಸ್ತಿನವರಾಗಿರ್ತಾರೆ, ಅಥವಾ ಬೇರೆ ಬೇರೆ ವಯೋಮಾನದವರಾಗಿರ್ತಾರೆ. ಆದರೆ ಇಲ್ಲಿ ಆ 3 ಸಂಗತಿಗಳನ್ನು ಏಕಕಾಲಕ್ಕೆ ತರ್ತಾರೆ. ಅಂದರೆ ಶಿವಾಜಿ ಗಣೇಶನ್ ಅವರು ಒಬ್ಬ ವಯಸ್ಸಾದ ವ್ಯಕ್ತಿ, ಅವರಿಗೆ ರಾಧಾ ಅವರ ಮೇಲೆ ಪ್ರೇಮ ಉಂಟಾಗುತ್ತೆ. ಇಬ್ಬರದ್ದು ಜಾತಿ ಬೇರೆ, ಅಂತಸ್ತು ಬೇರೆ, ವಯೋಮಾನದಲ್ಲಿ ಕೂಡ ಸಾಕಷ್ಟು ಅಂತರ ಇರುತ್ತೆ. ಇಂಥದ್ದೊಂದು ಕಥೆಯನ್ನು ಅದ್ಭುತವಾಗಿ ತೆರೆಯ ಮೇಲೆ ತರ್ತಾರೆ. ತಮಿಳಿನಲ್ಲಿ ಭಾರತಿ ರಾಜ ಅವರು ನಿರ್ದೇಶನ ಮಾಡಿದ ಒಂದು ಯಶಸ್ವಿ ಚಿತ್ರ ಕಡಲೋರ ಕವಿದೈಗಳು. ಅದೇ ಚಿತ್ರವನ್ನು ಅವರೇ ತೆಲುಗಿನಲ್ಲಿ ನಿರ್ದೇಶನ ಮಾಡ್ತಾರೆ. ಆರಾಧನಾ ಎನ್ನುವ ಹೆಸರಿನಲ್ಲಿ ಚಿತ್ರ ತೆರೆಗೆ ಬರುತ್ತೆ. ಅಲ್ಲಿ ಚಿರಂಜೀವಿಯವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಆ ಚಿತ್ರ ಕೂಡ ಯಶಸ್ವಿಯಾಗುತ್ತೆ. ಇದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ಇದೇ ಚಿತ್ರವನ್ನು ಕನ್ನಡದಲ್ಲಿ ಎಸ್ ಮಹೇಂದರ್ ಅವರು ಕೌರವ ಎನ್ನುವ ಹೆಸರಿನಲ್ಲಿ ತೆರೆಗೆ ತರ್ತಾರೆ. ಆ ಚಿತ್ರ ಕೂಡ ಒಂದು ದೊಡ್ಡ ಯಶಸ್ಸನ್ನು ಕಾಣುತ್ತೆ. ಅದೊಂದೇ ಅಲ್ಲ, ತಮ್ಮ ಅನೇಕ ಚಿತ್ರಗಳಲ್ಲಿ ಎಸ್ ಮಹೇಂದರ್ ಅವರು ನಮಗೆ ಪದೇ ಪದೇ ಭಾರತಿ ರಾಜ ಅವರು ನೆನಪಾಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಕಾರಣವನ್ನು ಕೂಡ ಅವರೇ ಹೇಳ್ಕೊಂಡಿದ್ದಾರೆ. ಕೊಳ್ಳೇಗಾಲದ ಕಡೆಯವರಾದ ಎಸ್ ಮಹೇಂದರ್ ಅವರಿಗೆ ಬಾಲ್ಯದಲ್ಲಿ ಅದೇ ಪ್ರದೇಶದಲ್ಲಿ ಚಿತ್ರೀಕರಣವನ್ನು ಮಾಡ್ತಾ ಇದ್ದಂಥ ಭಾರತಿ ರಾಜ ಅವರ ಅನೇಕ ಚಿತ್ರಗಳ ಶೂಟಿಂಗನ್ನು ನೋಡುವಂಥ ಅವಕಾಶ ಸಿಕ್ತು. ಅವರ ಕೆಲಸದ ರೀತಿಯನ್ನು ನೋಡಿ ಒಂದು ರೀತಿಯಲ್ಲಿ ನನ್ನ ಮಾನಸಿಕ ಗುರುಗಳಾಗಿ ಅವರನ್ನು ನಾನು ಭಾವಿಸಿಕೊಂಡು ಕೆಲಸವನ್ನು ಕಲಿತೆ ಅಂತ ಹೇಳ್ಕೊಂಡಿದ್ದಾರೆ. 1994ರಲ್ಲಿ ಭಾರತಿ ರಾಜ ಅವರು ನಿರ್ದೇಶನ ಮಾಡಿದ ಕರುತಮ್ಮ ಚಿತ್ರ 3 ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸುತ್ತೆ. ಅವರ ಚಿತ್ರಜೀವನದ ಒಟ್ಟಾರೆ ಪ್ರಶಸ್ತಿಗಳ ಸಂಖ್ಯೆಯನ್ನು ನೋಡಿದಾಗ ಅವರೆಂಥ ಪ್ರತಿಭಾವಂತರು ಅನ್ನೋದು ಅರಿವಿಗೆ ಬರುತ್ತೆ. ಆದರೆ ಕೆಲವರು ಪ್ರಶಸ್ತಿಗಳಿಗಾಗಿ ಸಿನಿಮಾ ಮಾಡ್ತಾರೆ. ಆದರೆ ಭಾರತಿ ರಾಜ ಅವರ ಚಿತ್ರಗಳು ವ್ಯಾಪಾರಿ ದೃಷ್ಟಿಯಿಂದ ಗೆಲ್ಲುವುದರ ಜೊತೆಗೆ ಪ್ರಶಸ್ತಿಗಳ ವಿಭಾಗದಲ್ಲೂ ಗೆದ್ದಿರೋದು ಒಂದು ವಿಶೇಷ. ಅವರಿಗೆ ಒಟ್ಟಾರೆಯಾಗಿ 6 ರಾಷ್ಟ್ರೀಯ ಪ್ರಶಸ್ತಿಗಳು ಲಭ್ಯವಾಗಿದೆ. ಬೇರೆ ಬೇರೆ ವಿಭಾಗಗಳಲ್ಲಿ ಈ ಪ್ರಶಸ್ತಿಯನ್ನು ಗಳಿಸಿರೋದು ಕೂಡ ಒಂದು ವಿಶೇಷ. ಅಂದರೆ ಸಾಮಾಜಿಕ ಪರಿಣಾಮವನ್ನು ಬೀರುವಂಥ ಚಿತ್ರ, ಶ್ರೇಷ್ಠ ಚಿತ್ರ, ಉತ್ತಮ ಸ್ಕ್ರೀನ್ ಪ್ಲೇ, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ತಮ್ಮ ತಾಯ್ನಾಡಾದ ತಮಿಳುನಾಡಿನಲ್ಲಿ ಕೊಡಮಾಡುವಂಥ ರಾಜ್ಯ ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ಅಲ್ಲಿ ಕೂಡ 6 ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಫಿಲ್ಮ್ಫೇರ್ ಪ್ರಶಸ್ತಿಗಳ ವಿಭಾಗದಲ್ಲಿ 4 ಬಾರಿ ಅವರ ಚಿತ್ರಗಳಿಗೆ ಪ್ರಶಸ್ತಿ ಲಭ್ಯವಾಗಿದೆ. 2004ರಲ್ಲಿ ಅವರ ಚಲನಚಿತ್ರ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಮಾಡುತ್ತೆ. ಅದೇ ಸಂದರ್ಭದಲ್ಲಿ ಸತ್ಯಭಾಮ ಯೂನಿವರ್ಸಿಟಿಯಿಂದ ಅವರಿಗೆ ಡಾಕ್ಟರೇಟ್ ಕೂಡ ಲಭ್ಯವಾಗುತ್ತೆ. ಭಾರತಿ ರಾಜ ಅವರ ಚಿತ್ರಜೀವನವನ್ನು ಅವಲೋಕನ ಮಾಡಿದಾಗ ಒಂದು ವಿಚಾರ ಸ್ಪಷ್ಟವಾಗಿ ಅರಿವಿಗೆ ಬರುತ್ತೆ. ಅವರು ಯಾವುದೇ ಒಂದು ಜಾನರ್ನ ಸಿನಿಮಾಗಳಿಗೆ ಕಟ್ಟು ಬೀಳಲಿಲ್ಲ. ಅಂದರೆ
ಗ್ರಾಮೀಣ ಸೊಗಡಿನ ಕಥೆಗಳನ್ನೇ ಆರಿಸ್ಕೊಳ್ಬೇಕು, ಅಥವಾ ಎಮೋಷನ್ಸ್ ಇರುವಂಥ ಕಥೆಯನ್ನೇ ತೆರೆಗೆ ತರಬೇಕು, ಅಥವಾ ವಿವಾದಾತ್ಮಕವಾದ ಸಬ್ಜೆಕ್ಟನ್ನೇ ತಗೋಬೇಕು, ಈ ರೀತಿಯಾಗಿ ಯಾವುದೇ ಒಂದು ಕಟ್ಟುಪಾಡನ್ನು ಹಾಕಿಕೊಂಡವರಲ್ಲ. ಅವರ ವೇದಂ ಪುದಿದು ಚಿತ್ರ ಜಾತಿ ಪದ್ಧತಿಯ ಮೇಲೆ ಬೆಳಕನ್ನು ಬೀರಿದರೆ, ಕರುತಮ್ಮ ಚಿತ್ರದಲ್ಲಿ ಹೆಣ್ಣು ಭ್ರೂಣ ಹತ್ಯೆಯ ಮೇಲೆ ಒಂದು ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಾದ ನಂತರ ಸರ್ಕಾರಗಳು ಕೂಡ ಆ ಕುರಿತಂತೆ ಕಾನೂನನ್ನು ರೂಪಿಸಬೇಕಾದಂಥ ಒಂದು ಒತ್ತಡವನ್ನು ತಮ್ಮ ಚಿತ್ರದ ಮೂಲಕ ತರ್ತಾರೆ. ಈ ಮಧ್ಯದಲ್ಲಿ ಕಮಲಾ ಹಾಸನ್ ಅವರ ನಾಯಕತ್ವದಲ್ಲಿ ಟಿಕ್ 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 ಎನ್ನುವ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರವನ್ನು ಕೂಡ ತೆರೆಗೆ ತರ್ತಾರೆ. ತಾವು ಸ್ವತಂತ್ರ ನಿರ್ದೇಶಕರಾಗೋದಕ್ಕೆ 3 ವರ್ಷ ಮೊದಲೇ, ಅಂದರೆ 1974 ಅವರು ಚಂದ್ರಲೀಲಾ ಅವರನ್ನು ಮದುವೆ ಆಗ್ತಾರೆ. 1976ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ 11ನೇ ತಾರೀಕು ಅವರಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಆತನ ಹೆಸರು ಮನೋಜ್ ಭಾರತಿ ರಾಜ. 1999ರಲ್ಲಿ ತಮ್ಮ ಮಗನನ್ನೇ ನಾಯಕನನ್ನಾಗಿಸಿಕೊಂಡು ತಾಜ್ಮಹಲ್ ಎನ್ನುವ ಒಂದು ಚಿತ್ರವನ್ನು ಅವರು ತೆರೆಗೆ ತರ್ತಾರೆ. ಮನೋಜ್ ಭಾರತಿ ರಾಜ ಅವರು ನಟಿ ನಂದನಾ ಅವರನ್ನು ವಿವಾಹವಾಗಿರ್ತಾರೆ. ಕಳೆದ ವರ್ಷ ಅಂದರೆ 2025ನೇ ಇಸ್ವಿ ಮಾರ್ಚ್ ತಿಂಗಳ 25ನೇ ತಾರೀಕು ತಮ್ಮ 48ನೇ ವಯಸ್ಸಿನಲ್ಲಿ ಹೃದಯಾಘಾತಕ್ಕೀಡಾಗ್ತಾರೆ. 1979ರಲ್ಲಿ ಅವರಿಗೆ 2ನೇ ಬಾರಿ ಸಂತಾನ ಭಾಗ್ಯ ಒದಗಿ ಬರುತ್ತೆ. ಜನನಿ ಎನ್ನುವ ಮಗಳು ಜನಿಸ್ತಾಳೆ. ಭಾರತಿ ರಾಜ ಅವರ ಭಾವ ಕೂಡ ಒಬ್ಬ ಸಿನಿಮಾ ನಿರ್ದೇಶಕರು, ಅವರ ಹೆಸರು ಕೂಡ ಮನೋಜ್ ಅಂತಾನೆ. ಹೀಗೆ ಭಾರತಿ ರಾಜ ಅವರ ಸಂಬಂಧಿಕರಲ್ಲಿ ಅನೇಕರು ಚಿತ್ರರಂಗದಲ್ಲಿ ತೊಡಗಿಕೊಂಡಿರುವಂಥವ್ರೆ. ತಮ್ಮ 2ನೇ ಚಿತ್ರ ಕಿಳಕ್ಕೆ ಪೋಗುಂ ರೈಲ್, ಆ ಚಿತ್ರದಲ್ಲಿಯೇ ಭಾರತಿ ರಾಜ ಅವರು ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಮುಂದೆ ಕೂಡ ಅನೇಕ ಚಿತ್ರಗಳಲ್ಲಿ, ತಮ್ಮದೇ ಚಿತ್ರಗಳಲ್ಲಿ ಅವರು ತಾವು ಪಾತ್ರವನ್ನು ಮಾಡಿರೋದು ಉಂಟು. ಜೊತೆಗೆ ತಮ್ಮ ಚಿತ್ರದ ಪ್ರಮುಖ ಪಾತ್ರಧಾರಿಗಳಿಗೆ ಕಂಠದಾನ ಕಲಾವಿದರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಇದಲ್ಲದೆ ಅವರು ತಮ್ಮ ನಿರ್ದೇಶನದ ಚಿತ್ರಗಳಲ್ಲದೆ ಬೇರೆ ನಿರ್ದೇಶಕರ ಚಿತ್ರಗಳಲ್ಲಿ ಕೂಡ ಅವರು ಸಾಕಷ್ಟು ಬಾರಿ ಕಾಣಿಸಿಕೊಂಡಿರುವಂಥ ಮಾಹಿತಿ ಇದೆ. 2025ರಲ್ಲಿ ತೆರೆಗೆ ಬಂದ ಒಂದು ಮಲಯಾಳಂ ಚಿತ್ರ ತುಡರುಂ, ಮೋಹನ್ ಲಾಲ್ ಅವರು ಆ ಚಿತ್ರದಲ್ಲಿ ನಾಯಕರು. ಆ ಚಿತ್ರದಲ್ಲಿ ಒಬ್ಬ ಸ್ಟಂಟ್ ಮ್ಯಾನ್ ಪಾತ್ರದಲ್ಲಿ ಭಾರತಿ ರಾಜ ಅವರು ಕಾಣಿಸ್ಕೊಂಡಿದ್ದಾರೆ. ಇನ್ನು 2022ರಲ್ಲಿ ತೆರೆಗೆ ಬಂದಂಥ ಒಂದು ಯಶಸ್ವಿ ಚಿತ್ರ ತಿರುಚಿತ್ರಾಂಬಲಂ, ಆ ಚಿತ್ರದಲ್ಲಿ ಧನುಷ್ ಅವರು ನಾಯಕರು. ಧನುಷ್ ಅವರ ತಂದೆಯಾಗಿ ಪ್ರಕಾಶ್ ರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ. ಧನುಷ್ ಅವರ ತಾತನ ಪಾತ್ರದಲ್ಲಿ ಭಾರತಿ ರಾಜ ಅವರು ಕಾಣಿಸ್ಕೊಂಡಿದ್ದಾರೆ. ನೋಡಿ, ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡದಲ್ಲಿ ಹೇಗೆ ವಿಭಿನ್ನವಾದ ಕಥಾವಸ್ತುಗಳನ್ನು ತೆಗೆದುಕೊಂಡು ಸಿನಿಮಾ ಮಾಡಿ 25 ಚಿತ್ರಗಳ ನಿರ್ದೇಶಕರಾಗಿದ್ದಾರೋ, ಅದೇ ರೀತಿಯಲ್ಲಿ ಭಾರತಿ ರಾಜ ಅವರು ಕೂಡ ತಮ್ಮ ಮಾತೃಭಾಷೆಯಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ತೆಲುಗು ಹಾಗೂ ಹಿಂದಿ ಚಿತ್ರಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಆದರೆ ಅವರು ಮೊದಲಿಗೆ ಕೆಲಸ ಕಲಿತ ಪುಟ್ಟಣ್ಣ ಕಣಗಾಲ್ ಅವರ ಮಾತೃಭಾಷೆ ಕನ್ನಡದಲ್ಲಿ ಅವರು ಯಾವುದೇ ಒಂದು ಚಿತ್ರವನ್ನು ನಿರ್ದೇಶನ ಮಾಡಲಿಲ್ಲ. ಭಾರತಿ ರಾಜ ಅವರು ಕೆಲವೊಮ್ಮೆ ವಿವಾದಗಳಿಗೂ ಸಿಲುಕಿ ಹಾಕಿಕೊಂಡಿದ್ದುಂಟು. ಶ್ರೀಲಂಕಾದಲ್ಲಿ ತಮಿಳರಿಗೆ ಒಂದು ನೆಲೆಯನ್ನು ಮಾಡಿಕೊಡುವ ಸಲುವಾಗಿ ಒಂದು ಹೋರಾಟ ನಡೆದಿದ್ದು, ಉಗ್ರವಾದ ಹೋರಾಟ ನಡೆದಿದ್ದು LTTEಯಿಂದ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅಲ್ಲಿ ತಮಿಳರ ವಿಮೋಚನೆಗಾಗಿ ನಡೆದಂಥ ಹೋರಾಟವನ್ನು ಜಾಫ್ನಾ ಹೀರೋಸ್ ಡೇ ಎನ್ನುವ ಹೆಸರಿನಲ್ಲಿ ಆಚರಣೆ ಮಾಡಿದಾಗ ಆ ಒಂದು ಸಮಾರಂಭಕ್ಕೆ ಹೋಗುವ ಮೂಲಕ ಭಾರತಿ ರಾಜ ಅವರು ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದ್ದುಂಟು. ಇನ್ನು ಕಾವೇರಿ ನದಿ ನೀರಿನ ಹಂಚಿಕೆಯ ವಿಚಾರದಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಮಧ್ಯೆ ಆಗಾಗ ಹಾಕಿ ಆಟಗಳಾಗೋದನ್ನು ನಾವು ನೋಡ್ತಾನೆ ಇರ್ತೀವಿ. ಆಗೆಲ್ಲ ಎರಡೂ ಕಡೆಯ ಕಲಾವಿದರು ಬೀದಿಗಿಳಿದು ತಮ್ಮ ರಾಜ್ಯದ ಪರವಾಗಿ ಹೋರಾಟ ಮಾಡೋದನ್ನು ಕೂಡ ನೋಡಿದ್ದೀವಿ. ಅದು ಅವರವರ ಹಕ್ಕು, ಮಾಡೋದರಲ್ಲಿ ತಪ್ಪೇನಿಲ್ಲ. ಆದರೆ ಕೆಲವು ವರ್ಷಗಳ ಹಿಂದೆ ಕಾವೇರಿ ಗಲಾಟೆ ನಡೆದಾಗ ಕಲಾವಿದರೆಲ್ಲರೂ ಬೀದಿಗಿಳಿದು ಇದೇ ರೀತಿಯ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಆಗ ಜಯಲಲಿತಾ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದರು. ರಜನಿಕಾಂತ್ ಅವರು ಕಲಾವಿದರ ಆ ಒಂದು ಪ್ರತಿಭಟನೆಯಿಂದ ದೂರ ಉಳಿದು ತಾವು ಪ್ರತ್ಯೇಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಲಾವಿದರ ಸಂಘ ಮಾಡಿದಂಥ ಒಂದು ಪ್ರತಿಭಟನೆಯ ಸಭೆಯಲ್ಲಿ ಪಾಲ್ಗೊಂಡಿದ್ದಂಥ ಭಾರತಿ ರಾಜ ಅವರು ತಮಗೆ ಮಾತನಾಡುವ ಅವಕಾಶವನ್ನು ಸಿಕ್ಕಾಗ ಸಮಸ್ಯೆಯ ಬಗೆಗೆ ಬೆಳಕು ಚೆಲ್ಲುವಂಥ ಮಾತುಗಳನ್ನು ಆಡದೆ ಆ ಒಂದು ಅವಕಾಶವನ್ನು ಬಳಸಿಕೊಂಡು ಜಯಲಲಿತಾ ಅವರನ್ನು ಹೊಗಳಿದ್ದು, ಜೊತೆಗೆ ಕರ್ನಾಟಕದವರಾದ ರಜನಿ ಅವರ ಮೇಲೆ ಒಂದು ರೀತಿಯಾಗಿ ವಿವಾದಿತವಾದ ಮಾತುಗಳನ್ನಾಡಿದ್ದು, ಇದು ಆ ಸಭೆಯಲ್ಲಿ ಹಾಜರಿದ್ದ ಎಷ್ಟೋ ಜನ ತಮಿಳು ಕಲಾವಿದರಿಗೆ ಇಷ್ಟವಾಗಿರಲಿಲ್ಲ. ಅದನ್ನು
ಒಂದು ಸಂದರ್ಶನದಲ್ಲಿ ರಾಧಿಕಾ ಹಾಗೂ ಶರತ್ ಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ನೋಡಿ, ಸರಿಸುಮಾರಾಗಿ 50 ವರ್ಷಗಳ ಚಿತ್ರಜೀವನ ಭಾರತಿ ರಾಜ ಅವರದ್ದು. ಅಂಥ ಒಬ್ಬ ಯಶಸ್ವಿ ನಿರ್ದೇಶಕನಿಗೆ, ಅಂದರೆ ವ್ಯಾಪಾರಿ ದೃಷ್ಟಿಯಿಂದ, ನಿರೂಪಣೆಯ ದೃಷ್ಟಿಯಿಂದ, ಪ್ರಶಸ್ತಿಗಳನ್ನು ಹೆಗಲಿಗೇರಿಸಿಕೊಳ್ಳುವ ದೃಷ್ಟಿಯಿಂದ ಯಶಸ್ವಿ ವ್ಯಕ್ತಿ ಅನಿಸಿಕೊಂಡಿದ್ದಂಥ ಭಾರತಿ ರಾಜ ಅವರಿಗೇ ಮುಂದೆ ಕಾಲಾಂತರದಲ್ಲಿ ಸಿನಿಮಾ ಮಾಡುವಾಗ ಸಾಕಷ್ಟು ಅಡಚಣೆಗಳಾಗಿದ್ದುಂಟು. ಅವರ ಎಷ್ಟೋ ಚಿತ್ರಗಳು ಅರ್ಧಕ್ಕೆ ನಿಂತು ಹೋಗಿದೆ. ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳು ನಿಂತು ಹೋಗಿರುವಂಥ ಉದಾಹರಣೆಗಳಿದೆ. ಮುಂದೆ ಅರ್ಧಕ್ಕೆ ನಿಂತಹ ಸಿನಿಮಾಗಳನ್ನು ಬೇರೆ ನಿರ್ದೇಶಕರು ಪೂರ್ಣಗೊಳಿಸಿದ್ದೂ ಇದೆ. 2014ರಲ್ಲಿ ಭಾರತಿ ರಾಜ ಅವರು ಮೀಂಡು ಮೂವರು ಮರ್ಯಾದೆ ಎನ್ನುವ ಒಂದು ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ಹೊರಡ್ತಾರೆ. ಆದರೆ ಹಲವಾರು ಅಡಚಣೆಗಳಿಂದಾಗಿ 6 ವರ್ಷಗಳ ಕಾಲ ಆ ಚಿತ್ರ ಸ್ಥಗಿತವಾಗಿ ಕೊನೆಗೆ 2020ರಲ್ಲಿ ತೆರೆಗೆ ಬರುತ್ತೆ. ಹೇಗೆ ತಮ್ಮ ಗುರುಗಳ ಪರಂಪರೆಯನ್ನು ಭಾರತಿ ರಾಜ ಅವರು ಮುಂದುವರಿಸಿಕೊಂಡು ಬಂದರೋ, ಅದೇ ರೀತಿಯಲ್ಲಿ ಭಾರತಿ ರಾಜ ಅವರ ಕೈ ಕೆಳಗೆ ಕೆಲಸವನ್ನು ಕಲಿತಂಥ ಅನೇಕ ನಿರ್ದೇಶಕರು ಇದ್ದಾರೆ. ಅವರಲ್ಲಿ ಮುಖ್ಯವಾದವರು ಭಾಗ್ಯರಾಜ್ ಅವರು. ಅವರು ಕೂಡ ಆ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹೀಗೆ ಭಾರತಿ ರಾಜ ಅವರು ಚಿತ್ರರಂಗಕ್ಕೆ ಸಲ್ಲಿಸಿರುವಂಥ ಅಮೂಲ್ಯವಾದ ಸೇವೆಯನ್ನು, ಅವರ ಚಿತ್ರ ಜೀವನವನ್ನು ನೆನೆಸಿಕೊಳ್ಳುವ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.